ಹಾಯ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಗಿಡ ಮಲ್ಲಿಗೆ. ಇದನ್ನು ಮೊಗ್ರಾ ಜಾಸ್ಮಿನ್ ಅಂತೆಲ್ಲ ಕರೀತಾರೆ. ಈ ಪ್ಲಾಂಟ್ ಪ್ರತಿಯೊಬ್ಬರ ಹತ್ರ ಇರಲೇಬೇಕಾದದ್ದು, ಯಾಕಂದರೆ ಇದರ ಫ್ಲವರ್ಸ್ ಫ್ರೇಗ್ರೆನ್ಸ್ ನಮ್ಮ ಮನಸ್ಸನ್ನು ಬೇರೆ ಲೋಕಕ್ಕೆ ತಲುಪಿಸುವಂಥದ್ದು. ಇದು ಈವ್ನಿಂಗ್ ಅರಳೋದ್ರಿಂದ ಸೂರ್ಯಾಸ್ತದ ನಂತರ ನಮ್ಮ ಗಿಡದಲ್ಲಿ ಪ್ರತಿಯೊಂದು ಟಿಪ್ನಲ್ಲೂ ಒಂದೊಂದು ನಕ್ಷತ್ರದಂತೆ ಕಂಗೊಳಿಸುತ್ತೆ. ನಕ್ಷತ್ರದ ಹಾಗೆ ಯಾಕೆ ಕಾಣಿಸ್ತಿದೆ ಅಂತ ಯೋಚಿಸ್ತಿದ್ದೀರಾ? ಇದರ ಪೆಟಲ್ಸ್ ಕೂಡ ಸ್ಟಾರ್ನಂತೆ ಶೇಪನ್ನು ಪಡ್ಕೊಂಡಿದೆ. ಹಾಗಾಗಿ ಇದನ್ನು ನಾನು ನಕ್ಷತ್ರ ಅಂತ ಕರೆದಿದ್ದು. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಫೆಬ್ರವರಿ ಮಧ್ಯದ ತಿಂಗಳು ಅಂತಂದರೆ ಫೆಬ್ರವರಿ ಮಿಡ್ನಿಂದ ಅಥವಾ ಮಾರ್ಚ್ನಿಂದಾನೇ ಅಂದ್ಕೊಳ್ಳಿ. ಇದರಲ್ಲಿ ತುಂಬ ಹೆವಿ ಫ್ಲವರಿಂಗ್ ಮಾಡುತ್ತೆ. ಇದರಲ್ಲಿ ಸಿಂಗಲ್ ಪೆಟಲ್, ಡಬಲ್ ಪೆಟಲ್ಗಳಲ್ಲೂ ನಮಗೆ ಹೂಗಳು ಸಿಗುತ್ತೆ. ಇದನ್ನು ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತ ಕೂಡ ಡಿವೈಡ್ ಮಾಡಿದ್ದಾರೆ. ಅಂತಂದರೆ ಇದರಲ್ಲಿ ತುಂಬ ಹೆಸರುಗಳಿರುವಂಥ ಮಲ್ಲಿಗೆ ಹೂಗಳನ್ನು ನಾವು ನೋಡ್ಬೋದು. ತುಂಬ ವೆರೈಟೀಸಲ್ಲಿ ನಮಗೆ ಈ ಮಲ್ಲಿಗೆ ಗಿಡ ಸಿಗುತ್ತೆ. ಎಲ್ಲ ಹೂಗಳು ತನ್ನದೇ ಆದ ಸೌಂದರ್ಯ, ವಾಸನೆ ಹಾಗೂ ವಿಶೇಷತೆಗಳನ್ನು ಹೊಂದಿದ್ದು, ಇದರ ರೂಮ್ ಫ್ರೆಶ್ನರ್ಗಳಲ್ಲಿ, ಅಗರಬತ್ತಿ ಮಾಡೋದಕ್ಕೆ ಹಾಗೂ ಪರ್ಫ್ಯೂಮ್ಗಳಲ್ಲೂ ಕೂಡ ಈ ಮಲ್ಲಿಗೆ ಹೂವನ್ನು ಉಪಯೋಗ ಮಾಡ್ಕೊಳ್ತಾರೆ. ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿ ಈ ಪ್ಲಾಂಟ್ನಲ್ಲಿ ಹೆಚ್ಚಿಗೆ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇವಾಗ ಮಳೆಗಾಲ ಇರೋದ್ರಿಂದ ಮೇನ್ ಇವಾಗ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ, ನಿಮ್ಮ ಗಿಡದಲ್ಲಿ ಹೂ ಬರ್ತಿಲ್ಲ ಅನ್ನೋರು ಅಥವಾ ಗಿಡ ಚೆನ್ನಾಗಿ ಗ್ರೋತ್ ಆಗ್ತಿಲ್ಲ ಅನ್ನೋರು ಇವಾಗ ಕೆಲವೊಂದು ಕೆಲಸಗಳನ್ನು ನೀವು ಮಾಡ್ಕೊಳ್ಬೋದು. ಈ ಮಲ್ಲಿಗೆ ಗಿಡವನ್ನು ನಾವು ಚೆನ್ನಾಗಿ ಇವಾಗ ಫ್ಲವರಿಂಗ್ಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದರೆ ಇದನ್ನು ಟಿಪ್ ಪ್ರೂನಿಂಗ್ ಮಾಡಬೇಕು. ಯಾವ ರೀತಿ ಅಂತಂದರೆ 3ರಿಂದ 4 ಎಲೆಗಳಷ್ಟು ತಗೊಂಡು ಅದನ್ನು ಟಿಪ್ ಪ್ರೂನಿಂಗ್ ಮಾಡೋದ್ರಿಂದ ನೆಕ್ಸ್ಟ್ ಟಿಪ್ಪಲ್ಲಿ ನಮಗೆ ಡಬಲ್ ಗ್ರೋತ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ವಿಡಿಯೋನಲ್ಲಿ, ಈ ರೀತಿ ನಮಗೆ ಒಂದು ಬ್ರಾಂಚಸ್ನಲ್ಲಿ 2 ಬ್ರಾಂಚಸ್ ಬಂದು ಪ್ರತಿ ಬ್ರಾಂಚಸ್ನಲ್ಲೂ ನಮಗೆ ಹೂಗಳು, ಮೊಗ್ಗುಗಳು ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗೋದ್ರ ಜೊತೆಗೆ ನಮಗೆ ಫ್ಲವರ್ಸ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ನಮ್ಮ ಹತ್ರ ಗಿಡ ಇಲ್ಲ, ಏನು ಮಾಡೋದು ಅಂತ ಅಂದಾಗ ನರ್ಸರಿಗಳಲ್ಲಿ ನಿಮಗೆ ಇವಾಗ ತುಂಬ ವೆರೈಟಿಯಲ್ಲಿ ಈ ಗಿಡಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಕಟಿಂಗ್ನಿಂದನೂ ನಾವು ಇವಾಗ ಈಸಿಯಾಗಿ ಇದನ್ನು ಗ್ರೋ ಮಾಡ್ಕೊಳ್ಬೋದು. ಮಾನ್ಸೂನ್ ಸೀಸನ್ ಯಾವುದೇ ಕಟ್ಟಿಂಗನ್ನು ಗ್ರೋ ಮಾಡೋದಕ್ಕೆ ಅಥವಾ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುವಂಥ ಒಂದು ಸೀಸನ್ ಆಗಿದ್ದು, ನಾರ್ಮಲಿ ನಾವು ಮಲ್ಲಿಗೆ ಗಿಡವನ್ನು ಬಳ್ಳಿ ಥರನೂ ಹಬ್ಬಿಸ್ಕೊಳ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ಗಿಡದ ಥರನೂ ನಾವು ಇದನ್ನು ಬೆಳೆಸ್ಕೊಳ್ಬೋದು. ನೋಡಿ, ನಾನಿಲ್ಲಿ ಕೆಲವೊಂದು ಟಿಪ್ಸನ್ನು ಪ್ರೂನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಲ್ಲ, ನೀವು ಕೂಡ ಈ ರೀತಿ ಪ್ರೂನಿಂಗ್ ಮಾಡೋದ್ರಿಂದ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಬ್ರಾಂಚಸ್ ಹಾಗೂ ಫ್ಲವರ್ಸ್ ಕೂಡ ನೀವು ಪಡ್ಕೊಳ್ಬೋದು. ಕಟ್ಟಿಂಗ್ ಹಚ್ಚಬೇಕಾದ್ರೆ ನೀವು ಸಣ್ಣ ಪಾಟ್ ಅಥವಾ ಪಾಲಿ ಬ್ಯಾಗ್ಸ್ಗಳಲ್ಲಿ ಹಚ್ಚೋದು ಒಳ್ಳೆಯದು. ಯಾಕಂತಂದರೆ ದೊಡ್ಡ ಪಾಟ್ ತೊಗೊಂಡ್ರೆ ಮಣ್ಣು ಜಾಸ್ತಿ ಆಗೋದ್ರಿಂದ ಗಿಡಗಳ ಗ್ರೋತ್ ಕೂಡ ಸ್ಲೋ ಆಗುತ್ತೆ. ಸೊ ಹಾಗಾಗಿ ಸಣ್ಣ ಪಾಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಟಿಪ್ ಪ್ರೂನಿಂಗ್ ಮಾಡೋದ್ರಿಂದ ನಿಮ್ಮ ಗಿಡ ಕೂಡ ಚೆನ್ನಾಗಿ ಗಿಡ ತುಂಬ ಚಿಕ್ಕದಾಗಿದೆ, ಚೆನ್ನಾಗಿ ಗ್ರೋ ಬರ್ತಿಲ್ಲ, ಬುಷಿಯಾಗಿಲ್ಲ ಅನ್ನೋರು ಕೂಡ ಇವಾಗ ಪ್ರೂನಿಂಗ್ ಮಾಡೋದ್ರಿಂದ ನಿಮ್ಮ ಗಿಡ ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಮಲ್ಲಿಗೆ ಗಿಡದಲ್ಲಿ ಗ್ರೋ ಆಗುತ್ತೆ. ಅಂತಂದ್ರೆ ಫ್ಲವರ್ಸ್ ಆದ ನಂತರ ನಿಮ್ಮ ಗಿಡದಲ್ಲೂ ಕೂಡ ಫ್ಲವರಿಂಗ್ ಆಗಿ ನೀವು ಹೋಗಿದ್ರೆ ಇವಾಗ ನೀವು ಅದನ್ನ ಟಿಪ್ ಪ್ರೂನಿಂಗ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಮತ್ತೆ ಫ್ಲವರಿಂಗ್ ಮಾಡೋದಕ್ಕೆ ಗಿಡ ರೆಡಿ ಆಗುತ್ತೆ. ಭಾಗದಲ್ಲಿ ನಮಗೆ ಫ್ಲವರ್ಸ್ ಬರಲ್ಲ. ಹಾಗಾಗಿ ಈ ಗಿಡದಲ್ಲಿ ನಾವು ಪ್ರೂನಿಂಗ್ ಮಾಡಲೇಬೇಕಾಗಿರೋದ್ರಿಂದ ಇದನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಪ್ರೂನಿಂಗ್ ಮಾಡಿದ ನಂತರ ಬರುವಂಥ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಪ್ರೂನಿಂಗ್ ಅಷ್ಟೇ ಮಾಡಿಬಿಡ್ಬೇಕಾ ಅಥವಾ ಯಾವುದಾದ್ರೂ ನಾವು ಇದಕ್ಕೆ ಗೊಬ್ಬರ ಹಾಕಬೇಕಾ ಅಂತ ಕೇಳಿದಾಗ, ನೀವು ಇದಕ್ಕೆ ಕಂಪೋಸ್ಟ್ ಹಾಕ್ಬೋದು. ಇಲ್ಲ ಅಂತಂದರೆ 1/2 ಇಂಚ್ನಷ್ಟು ಚಾಕ್ ಪೀಸ್ ತೊಗೊಂಡು ಅದನ್ನು ಕೂಡ ನೀವು ಪೌಡರ್ ಮಾಡಿ ಮಣ್ಣಿನಲ್ಲಿ ಹಾಕ್ಬೋದು. ಇಲ್ಲ ಅಂತಂದರೆ ಸುಣ್ಣ ಸಿಗುತ್ತಲ್ಲ, ಸುಣ್ಣನೂ ನೀವು 1 ಪಿಂಚ್ನಷ್ಟು ತೊಗೊಂಡು ಅದನ್ನು ಕೂಡ ನೀವು ಇದರಲ್ಲಿ ಹಾಕೋದ್ರಿಂದ ಫ್ಲವರ್ಸ್ ಇನ್ನೂ ಜಾಸ್ತಿ ದೊಡ್ಡದಾಗಿ ನಿಮಗೆ ಬರುತ್ತೆ. ಜೊತೆಗೆ ನಾವಿವಾಗ ಮಳೆ ಇರೋದ್ರಿಂದ ಕೆಲವೊಂದು ಬೆರಳೆಣಿಕೆಯಷ್ಟು ನಾವು ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಕೂಡ ಬಳಸ್ಕೊಳ್ಬೋದು. ಮಳೆಗಾಲದಲ್ಲಿ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂತಂದರೆ ವಾತಾವರಣದಲ್ಲಿ ತೇವಾಂಶ ಇರೋದ್ರಿಂದ ಗಿಡಗಳಿಗೆ ಹಾನಿಯಾಗೋ ಚಾನ್ಸ್ ಕಡಿಮೆ ಇರುತ್ತೆ. ಅದೇ ನೀವು ಬಿಸಿಲುಗಾಲದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದಾಗ ಬೇರುಗಳು ಅಥವಾ ಗಿಡಗಳು ಬರ್ನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇವಾಗ ನೀವು 5ರಿಂದ 10 ಕಾಳಿನಷ್ಟು ಯಾವುದೇ ಗಿಡದಲ್ಲಿ DAP ಕಾಳುಗಳನ್ನು ಹಾಕೋದ್ರಿಂದ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಜೊತೆಗೆ ನೀವು ಸೀವೀಡ್ ಗ್ರ್ಯಾನ್ಯೂಲ್ಸ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಈಗ ಇದರ ಗ್ರೋತ್ ಪೀರಿಯಡ್ ಇರೋದ್ರಿಂದ ನಾವು ಇದನ್ನು ಚೆನ್ನಾಗಿ ಪ್ರೂನಿಂಗ್ ಮಾಡಿ ಈ ಮಲ್ಲಿಗೆ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು
ಪಡ್ಕೊಳ್ಳೋಕ್ಕೆ ಇದೇ ಬೆಸ್ಟ್ ಸೀಸನ್ ಆಗಿರೋದ್ರಿಂದ ಇವಾಗ ನಾವು ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೂ ಯಾವುದೇ ಟೆನ್ಷನ್ ಇಲ್ಲ. ಆದರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬೇಕು ಅಂತ ಬಂದಾಗ ತಿಂಗಳಿಗೊಮ್ಮೆ ಸಾಧ್ಯವಾದಷ್ಟು ಒಂದೇ ಸರ್ತಿ ಈ ರೀತಿ ಕೆಮಿಕಲ್ ಫರ್ಟಿಲೈಸರ್, ಅದು ಕೂಡ DAP ಮಾತ್ರ ನೀವು ಉಪಯೋಗಿಸೋದು ಒಳ್ಳೆಯದು. ಆದರೆ ನಾನು ರೆಕಮೆಂಡ್ ಮಾಡೋದೇನು ಅಂದರೆ ಸಾಧ್ಯವಾದಷ್ಟು ವರ್ಮಿ ಕಂಪೋಸ್ಟ್, ಸೀವೀಡ್ ಗ್ರ್ಯಾನ್ಯುವಲ್ಸ್, ಈ ರೀತಿ ಸುಣ್ಣ ಅಥವಾ ಚಾಕ್ ಪೀಸ್ ಇರುತ್ತಲ್ಲ, ಇದನ್ನೇ ಯೂಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮಳೆ ಇರೋದ್ರಿಂದ ಗಿಡದಲ್ಲಿ ನಮ್ಮ ಹತ್ರ ಗಾರ್ಡನ್ನಲ್ಲಿರುವಂಥ ಎಲ್ಲ ಗಿಡಗಳಿಗೂ ಕೆಲವೊಂದು ಕೀಟಗಳು ಅಥವಾ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗೇ ಆಗುತ್ತೆ. ಆದರೆ ಸಾಧ್ಯವಾದಷ್ಟು ಈ ಗಿಡದಲ್ಲಿ ಯಾವುದೇ ರೀತಿ ನಮಗೆ ಕೀಟಗಳು ಅಥವಾ ಯಾವುದೇ ರೀತಿ ಫಂಗಸ್ ಕಾಣಿಸ್ಬರಲ್ಲ. ಆದರೆ ನಾವು ನಮ್ಮ ಎಚ್ಚರಿಕೆಗೋಸ್ಕರ ಇದರಲ್ಲಿ ವಾರಕ್ಕೆ 1 ಸರ್ತಿ ಅಥವಾ 2 ಸರ್ತಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದನ್ನು ತಪ್ಪಿಸ್ಬಾರ್ದು. ಎಲ್ಲ ಗಿಡಗಳ ಜೊತೆಗೂ ಈ ಗಿಡಕ್ಕೂ ನಾವು 1 ಸರ್ತಿ ಅಥವಾ 2 ಸರ್ತಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದ್ರಿಂದ ಸಾಧ್ಯವಾದಷ್ಟು ನಾವು ಗಿಡವನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಇದೊಂದು ಸಹಾಯ ಆಗುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ರೀಪಾಟ್ ಮಾಡಬೇಕು ಅಂತ ನೀವೇನಾದರೂ ಯೋಚಿಸ್ತಾ ಇದ್ದರೆ ಇದು ಕೂಡ ಒಂದು ಬೆಸ್ಟ್ ಸೀಸನ್. ಈ ರೀತಿ ನರ್ಸರಿಯಿಂದ ತಂದಿರುವಂಥ ಮಲ್ಲಿಗೆ ಗಿಡವನ್ನಾಗಲಿ ಯಾವುದೇ ಗಿಡವನ್ನಾಗಲಿ ನೀವು ಇವಾಗ ರೀಪಾಟ್ ಮಾಡ್ಕೊಳ್ಬೋದು. ರೀಪಾಟ್ ಮಾಡ್ಕೋಬೇಕಾದ್ರೆ ನರ್ಸರಿಯಿಂದ ತಂದಿರುವಂಥ ಗ್ರೋ ಬ್ಯಾಗ್ನಲ್ಲಿ ಕೆಂಪು ಮಣ್ಣು ಇರುತ್ತಲ್ಲ, ಅದನ್ನು ಬಿಗ್ನರ್ಸ್ ಆಗಿದ್ದರೆ 40% ರಿಮೂವ್ ಮಾಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋರು 80% ನೀವು ಅದು ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು, ಆದರೆ ಸಾಧ್ಯವಾದಷ್ಟು ಗಿಡದ ರೂಟ್ ಬೌಲನ್ನು ಡಿಸ್ಟರ್ಬ್ ಮಾಡದೆ, ಯಾವುದೇ ರೀತಿ ಬೇರುಗಳಿಗೆ ಹಾನಿ ಮಾಡಲಾರ್ದೆ ನೀವು ಆ ಗಿಡವನ್ನು ಮಣ್ಣಿನಿಂದ ರಿಮೂವ್ ಮಾಡಿ ಒಳ್ಳೆಯ ಸಾಯಿಲ್ ಮಿಕ್ಸ್ಚರ್ನಲ್ಲಿ ರೀಪಾಟ್ ಮಾಡ್ಬೋದು. ರೀಪಾಟ್ ಮಾಡಬೇಕಾದ್ರೆ ನೀವು ಸಾಧ್ಯವಾದಷ್ಟು 12ರಿಂದ 14 ಇಂಚಿನಷ್ಟು ಪಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ತುಂಬ ದೊಡ್ಡದಾಗಿ ಬೆಳೆಯುವಂಥ ಗಿಡ ಆಗಿರೋದ್ರಿಂದ ನೀವು 10-12 ಇಂಚಿನಷ್ಟು ಪಾಟ್ ಕೊಟ್ಟರೆ ನೀವು ಮೇಲಿನ ಮೇಲೆ ಇದನ್ನು ರೀಪಾಟ್ ಮಾಡೋದಾಗಲಿ ಅಥವಾ ರೂಟ್ ಪ್ರೂನಿಂಗ್ ಮಾಡೋದು, ರೂಟ್ ಬೌಂಡ್ ಆದಾಗ ಮೇಲಿನ ಮೇಲೆ ನೀವು ರೀಪಾಟ್ ಮಾಡಬೇಕು ಅಂತ ಬಂದಾಗ ಗಿಡ ಸ್ಟ್ರೆಸ್ಗೆ ಒಳಗಾಗುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ದೊಡ್ಡ ಪಾಟನ್ನೇ ಚೂಸ್ ಮಾಡಿಕೊಳ್ಳೋದು ಒಳ್ಳೆಯದು. ನಾನಿಲ್ಲಿ ಗಾರ್ಡನ್ ಸಾಯಿಲ್, ಮರಳು, ಕಂಪೋಸ್ಟ್ ಹಾಗೂ ನೀಮ್ ಕೇಕ್ ಪೌಡರನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ನಷ್ಟು ಸೀವೀಡ್ ಗ್ರ್ಯಾನ್ಯುವಲ್ಸ್ ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಗೊಳ್ತಾ ಇದ್ದೀನಿ. ಹಾಗೂ ನಾನಿಲ್ಲಿ ನನ್ನ ಗಿಡ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ 10 ಇಂಚಿನ ಪಾಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಇಯರ್ ಇದನ್ನು ಗ್ರೋತ್ ಯಾವ ರೀತಿ ಆಗುತ್ತೆ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಯರ್ ಅಥವಾ ಇನ್ನೊಂದು ಮಾರ್ಚ್ವರೆಗೂ ನಾನು ಇದನ್ನು ಮತ್ತೊಂದು ಸರ್ತಿ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇದನ್ನು ಗ್ರೋತ್ ಯಾವ ರೀತಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಸಾಯಿಲನ್ನು ಚೆನ್ನಾಗಿ ಫಿಲ್ ಮಾಡ್ಕೊಂಡ್ಬಿಟ್ಟು ಗಿಡವನ್ನು ಸೆಂಟರ್ನಲ್ಲಿ ಪ್ಲೇಸ್ ಮಾಡಿ ಗಿಡವನ್ನು ನೀವು ಕೇರ್ ಮಾಡೋದ್ರಿಂದ ನಿಮಗೆ ಚಿಕ್ಕ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳು ಸಿಗುತ್ತೆ. ನಾನು ಆಗಲೇ ತೋರಿಸಿದ್ನಲ್ಲ, ಆ ಮಲ್ಲಿಗೆನೇ ಬೇರೆ, ಈ ಮಲ್ಲಿಗೆ ಗಿಡನೇ ಬೇರೆ. ಇದು ದುಂಡು ಮಲ್ಲಿಗೆ, ಆವಾಗಲೇ ತೋರಿಸಿದ್ನಲ್ಲ ಅದು ಸ್ಟಾರ್ ರೀತಿ ಶೇಪ್ನಲ್ಲಿರುವಂಥ ಡಬಲ್ ಪೆಟಲ್. ಇದು ಅದಕ್ಕಿಂತ ಜಾಸ್ತಿ ಪೆಟಲ್ಸ್ ಇರುವಂಥ ಒಂದು ಮಲ್ಲಿಗೆ ಗಿಡದ ಜಾತಿ. ನೋಡಿದ್ರಲ್ಲ ಯಾವ ರೀತಿ ಇದರ ಬಗ್ಗೆ ನಾವು ಕೇರ್ ತೊಗೊಳ್ಬೇಕು, ಯಾವ ರೀತಿ ರಿಪಾಟ್ ಮಾಡ್ಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಮಣ್ಣನ್ನು ಇದರಿಂದ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋ ಹೇಗೆ ಅನ್ನಿಸ್ತು, ನಿಮಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾಪಿ ಗಾರ್ಡನಿಂಗ್, ಸ್ಟೇ ಕನೆಕ್ಟೆಡ್, ಬಾಯ್.